Hello, doctor. Hello. Hello Doctor with Dr. Chandrika Anand. Hello, doctor. ಡಿಫೈನ್ಡ್ ಆಸ್ ಲೇಬರ್ ಬಿಫೋರ್ 37 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ, ಪ್ರೀಟರ್ಮ್ ಲೇಬರ್ ಅಂತ ಏನು ಕರಿತೀವಿ. ಈ ಟರ್ಮ್ ಹೆಚ್ಚು ಪ್ರಚಲಿತ, ನಾವೆಲ್ಲರೂ ಕೇಳಿರ್ತೀವಿ. ಸಾಕಷ್ಟು ಜನ ದೇ ವುಡ್ ಹವ್ ಗಾನ್ ಥ್ರೂ ಈ ಪ್ರೀಟರ್ಮ್ ಲೇಬರ್, ಬಟ್ ಇದ್ರ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ ಆಗಿ ಇವತ್ತು ಮಾತಾಡ್ತಿದ್ದೀವಿ. ಹೆಲೋ ಡಾಕ್ಟರ್ನ ನಮ್ಮ ನೆಕ್ಸ್ಟ್ ಎಪಿಸೋಡ್. ಮ್ಯಾಮ್, ಪ್ರೀಟರ್ಮ್ ಲೇಬರ್ ಅಂತಿದ್ದ ಹಾಗೆ ಅದೊಂದು ಭಯ ಇದ್ದೇ ಇರುತ್ತೆ. ಪ್ರೀಟರ್ಮ್ ಅಂದರೆ ಮಗು 9 ತಿಂಗಳು 9 ದಿನ ಗರ್ಭದಲ್ಲಿ ಕಂಪ್ಲೀಟ್ ಮಾಡೋದಕ್ಕೂ ಮುಂಚೆನೇ ಆಚೆ ಬಂತು ಅಂದಾಗ ಒಂದು ಅದಕ್ಕೆ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ, ತಾಯಿಗೂ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ. ಸೊ ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಇನ್ ಡೀಟೇಲ್ ಇದ್ರ ಬಗ್ಗೆ ಮಾತಾಡ್ತಾ, ಪ್ರೀಟರ್ಮ್ ಲೇಬರ್ ಅಂದ್ರೆ ಏನು, ಒಂದು ಇಂಟರ್ನೆಟ್ನ ಅಥವಾ ಬುಕ್ನ ಡೆಫಿನಿಷನ್ ಇದೆ. ಲೇಬರ್ ಬಿಫೋರ್ 37 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ಇಟ್ ಇಸ್ ಲೈಕ್ ಎಕ್ಸಾಕ್ಟ್ 37 ವೀಕ್ಸ್ ಆಫ್ ಪ್ರೆಗ್ನೆನ್ಸಿಗೆ ಮುಂಚೆ ಹುಟ್ಟಿದಂಥ ಪ್ರತಿ ಮಗುನೂ ಅದನ್ನ ಪ್ರೀಟರ್ಮ್ ಲೇಬರ್ ಅಂತಾನೆ ಅಂತಾರೆ. ಎಸ್, ಮೊದಲು ಪ್ರಿಮೇಚೂರ್ ಅಂತ ಇದ್ವಿ. ಪ್ರಿಮೇಚೂರ್ ಬೇಬಿ ಇದು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅನ್ನೋದು. ಸೊ ಅದು ಪ್ರೀ ಟರ್ಮ್. ಅದು ಟರ್ಮ್ ಅನ್ನೋದು 37 ವೀಕ್ಸ್ ಕಂಪ್ಲೀಟ್ ಆದ ತಕ್ಷಣ ಟರ್ಮ್ ಅನ್ನೋದು. 37 to 40 ವೀಕ್ಸ್ ಇಸ್ ಫುಲ್ ಟರ್ಮ್. ದಟ್ ಈಸ್ 9 months 9 days. 37 weeks is term. So anything less than 37 weeks is preterm delivery, preterm babies ಅಂತ ಹೇಳ್ತೀವಿ, preterm delivery ಅಂತ ಹೇಳ್ತೀವಿ. This can happen almost in 10% of pregnancies. ಅಂದರೆ 10 ಜನ ಪ್ರೆಗ್ನೆಂಟ್ ವಿಮೆನ್ ಏನು ಪ್ರೆಗ್ನೆನ್ಸಿ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲಿ ಒಬ್ಬರಿಗೆ ಈ ಥರ ಪ್ರೀಟರ್ಮ್ ಡೆಲಿವರಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಎನಿಥಿಂಗ್ ಲೆಸ್ ದೆನ್ 37 weeks is called preterm labor. ಓಕೆ. ಅಂದರೆ ಇದಕ್ಕೆ ಕಾಸಸ್ ಏನೇನು ಮ್ಯಾಮ್? ಏನಾಗುತ್ತೆ, ಪ್ರೀಟರ್ಮ್ ಲೇಬರ್ ಅಂದರೆ ಒಂದು 28 ವೀಕ್ಸ್ ಆಗೋದು ಪ್ರೀಟರ್ಮ್ ಲೇಬರು, 34 ವೀಕ್ಸ್ ಕೂಡ ಪ್ರೀಟರ್ಮ್ ಲೇಬರ್. ಅಂದರೆ 7ನೇ ತಿಂಗಳು 8ನೇ ತಿಂಗಳಲ್ಲಿ ಆಗೋದು ಪ್ರೀಟರ್ಮ್ ಆಗೋದ್ರಿಂದ ಪ್ರೀಟರ್ಮ್ ಡೆಲಿವರೀಸ್ನ ನಾವು ಡಿವೈಡ್ ಮಾಡ್ತೀವಿ. ಅಂದರೆ ದೇ ಆರ್ ಅರ್ಲಿ ಪ್ರೀಟರ್ಮರ್ಸ್ ಆ್ಯಂಡ್ ಲೇಟ್ ಪ್ರೀಟರ್ಮರ್ಸ್. ಲೇಟ್ ಪ್ರೀಟರ್ಮ್ ಅಂದರೆ 34 to 37 ವೀಕ್ಸ್. ಈ ಮಕ್ಳಿಗೆ ಅಷ್ಟೊಂದು ಪ್ರಾಬ್ಲಮ್ಸ್ ಇರೋದಿಲ್ಲ. 34 ವೀಕ್ಸ್ಗಿಂತ ಕಡಿಮೆ ಇತ್ತು ಮತ್ತು 30 ವೀಕ್ಸ್ಗಿಂತ ತುಂಬ ಕಡಿಮೆ ಇತ್ತು. ವೆರಿ ಅರ್ಲಿ ಆಯಿತಾ. ವೆರಿ ಪ್ರಿಮೇಚೂರ್ ಬೇಬೀಸ್ ಇಸ್ 28 ವೀಕ್ಸ್, 29 ವೀಕ್ಸ್, 27 ವೀಕ್ಸ್. ಅದು ತುಂಬ ಪ್ರಿಮೇಚೂರ್ ಬೇಬೀಸ್ ಅಂತ, ಇಲ್ಲ ಪ್ರೀಟರ್ಮ್ ಬೇಬೀಸ್ ಅಂತ ಅನ್ಸ್ಕೊಳ್ಳುತ್ತೆ. ಈ ಪ್ರೀಟರ್ಮ್ ಡೆಲಿವರಿಗೆ ವಿ ಕ್ಯಾಟಗರೈಸ್ ಇಂಟು 3 ಕಾಸಸ್. ಒಂದು ತಾಯಿಯಿಂದ ಮೆಟರ್ನಲ್ ಕಾಸಸ್, ಇನ್ನೊಂದು ಪ್ಲೆಸೆಂಟಲ್ ಕಾಸಸ್, ಮತ್ತು ಇನ್ನೊಂದು ಫೀಟಲ್ ಕಾಸಸ್ ಅಂತ. ಸೊ ತಾಯಿಗೆ ಯಾರಿಗೆ ಈ ಥರ ಪ್ರೀಟರ್ಮ್ ಡೆಲಿವರಿ ಆಗ್ಬೋದು ಅಂತ ಎಲ್ಲರಿಗೂ ಒಂದು ಭಯ ಇರುತ್ತೆ. ಸೊ ಯಾವ ಹುಡುಗಿ ಪ್ರೀಟರ್ಮ್ ಇರ್ತಾಳೆ, ಸಪೋಸ್ ಇಫ್ ದ ಪ್ರೆಗ್ನೆಂಟ್ ವುಮನ್ ಹರ್ಸೆಲ್ಫ್ ಇಸ್ ಪ್ರೀಟರ್ಮ್, ಶಿ ಈಸ್ ಮೋರ್ ಪ್ರೋನ್ ಟು ಹ್ಯಾವ್ ಅ ಪ್ರೀಟರ್ಮ್ ಲೇಬರ್. ಮತ್ತು ಅವಳಿಗೆ ಒಂದು ಮಗು ಪ್ರಿಮೇಚೂರ್ ಆಗಿದೆ, ಅವ್ರು ಪ್ರೀಟರ್ಮ್ ಆಗಿದೆ, ಮುಂದಿಂದ ಸೆಕೆಂಡ್ ಬೇಬಿ ಕೂಡ ಪ್ರೀಟರ್ಮ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಕೆಲವರು ಸ್ಮೋಕ್ ಮಾಡ್ತಾರೆ. ಸ್ಮೋಕಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸೀಸ್ ಕ್ಯಾನ್ ಕಾಸ್ ಪ್ರೀಟರ್ಮ್ ಲೇಬರ್. ಟ್ವಿನ್ ಪ್ರೆಗ್ನೆನ್ಸೀಸ್, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಫಾರ್ ಆಬ್ವಿಯಸ್ ರೀಸನ್ಸ್, ಬಿಕಾಸ್ ದ ಯೂಟ್ರಸ್ ಇಸ್ ಸೋ ಬಿಗ್. ಅದರಲ್ಲಿ 9 months 3 kg ಆಗೋಕ್ಕೆ ಜಾಗ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಾರ್ ಮೆಕ್ಯಾನಿಕಲ್ ರೀಸನ್ಸ್ ಪ್ರೀಟರ್ಮ್ ಡೆಲಿವರಿ ಟ್ವಿನ್ಸ್ನಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದಲ್ಲದೆ ಈ ಕೆಲವರಿಗೆ ಇನ್ಫೆಕ್ಷನ್ಸ್ ಆಗುತ್ತೆ, ರಿಪೀಟೆಡ್ ಯೂರಿನರಿ ಇನ್ಫೆಕ್ಷನ್ಸ್ ಇರುತ್ತೆ, ರಿಪೀಟೆಡ್ ವೆಜನಲ್ ಇನ್ಫೆಕ್ಷನ್ಸ್ ಇರುತ್ತೆ. ಆ ಥರ ಇರೋರಿಗೆ ಕೂಡ ಈ ಥರ ಪ್ರೀಟರ್ಮ್ ಬೇಬಿ ಆಗೋ ಸಾಧ್ಯತೆ ಇರುತ್ತೆ. ದಟ್ ಈಸ್ ವೈ ವಿ ಚೆಕ್ ಯೂರಿನರಿ ಇನ್ಫೆಕ್ಷನ್ಸ್ಗೆ ಪ್ರತಿ ತಿಂಗಳ ನಾವು ಸಿಂಪ್ಟಮ್ಸ್ ಕೇಳ್ತೀವಿ, ಯೂರಿನ್ ಚೆಕ್ ಮಾಡಿಸ್ತಾ ಇರ್ತೀವಿ. ವೈಟ್ ಡಿಸ್ಚಾರ್ಜ್ ಅಂದ ತಕ್ಷಣ ನಾವು ಇಮಿಡಿಯೇಟಾಗಿ ಇಂಟರ್ನಲ್ ಚೆಕ್ ಮಾಡ್ತೀವಿ. ಬ್ಯಾಕ್ಟೀರಿಯಲ್ ವೆಜನೋಸಿಸ್ ಅಂತ ಒಂದು ಇನ್ಫೆಕ್ಷನ್ ಇರುತ್ತೆ, ಅದಿದ್ರೂ ಈ ಥರ ಪ್ರೀಟರ್ಮ್ ಡೆಲಿವರಿ ಆಗೋ ಸಾಧ್ಯತೆ ತಾಯಿಯಿಂದ ಇರುತ್ತೆ. ಹೈ ಬಿ ಪಿ ಇದ್ದರೆ, ಹೈ ಶುಗರ್ಸ್ ಇದ್ದರೆ ಕೂಡ ಪ್ರೀಟರ್ಮ್ ಲೇಬರ್ ಆಗೋ ಸಾಧ್ಯತೆ ಇರುತ್ತೆ. ವೆನ್ ಕಮ್ ಟು ಬೇಬೀಸ್, ಕೆಲವೊಂದು ಅಬ್ನಾರ್ಮಲ್ ಬೇಬೀಸ್ ಇತ್ತು ಅಂದರೆ ನೇಚರ್ ಇಟ್ಕೊಳ್ಳೋದಿಲ್ಲ, ಬೇಗಲೇ 26-28 ವೀಕ್ಸ್ಗೆ ಡೆಲಿವರಿ ಪೇಯ್ನ್ ಮಾಡಿ ಸ್ಟಾರ್ಟ್ ಮಾಡಿ ಅದು ಡೆಲಿವರಿ ಆಗೋ ಥರ ಮಾಡಿಬಿಡುತ್ತೆ. ಸೊ ಅಬ್ನಾರ್ಮಲಿಟೀಸ್ ಇನ್ ಬೇಬೀಸ್, ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸ್, ಕಂಜೆನಿಟಲ್ ಡಿಫೆಕ್ಟ್ಸ್ ಇರುತ್ತೆ, ಟ್ವಿನ್ ಬೇಬೀಸ್, ಇದರಿಂದ ಕೂಡ ಪ್ರೀಟರ್ಮ್ ಲೇಬರ್ಸು ಮಕ್ಕಳಿಗೆ ಆಗೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಪ್ಲಾಸೆಂಟಲ್ ಕಾಸಸ್, ಕೆಲವೊಮ್ಮೆ ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ, ಅಬ್ರಪ್ಷೋ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಯಾವಾಗ ಪ್ಲಾಸೆಂಟಾ ಚೆನ್ನಾಗಿ ಕೆಲಸ ಮಾಡಲ್ಲ, ಅದು ಕೂಡ ಬೇಗಲೇ ಪೇಯ್ನ್ ಕೂಡ ತಂದು ಈ ಥರ ಮಾಡ್ಬೋದು. ಸೊ ಹಾಗಾಗಿ ಹಲವಾರು ಕಾರಣಗಳಿರ್ತವೆ ಪ್ರೀಟರ್ಮ್ ಡೆಲಿವರೀಸ್ಗೆ. ಕೆಲವೊಮ್ಮೆ ನಮ್ಗೆ ಏನು ಕಾರಣ ಅಂತ ಕೂಡ ಗೊತ್ತಾಗಲ್ಲ. ಈ ಥರ ಪ್ರೀಟರ್ಮ್ ಡೆಲಿವರಿಗೆ ಹಲವಾರು ಕಾರಣಗಳು ಇರ್ತವೆ. ಮ್ಯಾಮ್, ಒಂದು ಸ್ಟೇಟ್ಮೆಂಟ್ ಇದು ಮಿಥ್ತಾ ಫ್ಯಾಕ್ಟಾ ಹೇಳಿ, ಬಿಕಾಸ್ ಜನರಲಿ ಇದನ್ನ ಡಿಸ್ಕಸ್ ಮಾಡೋದು ಕೇಳಿದ್ದೀನಿ. 7ನೇ ತಿಂಗಳಲ್ಲಿ ಹುಟ್ಟುವಂಥ ಮಕ್ಕಳು ಬದುಕೊಂಡ್ಬಿಡತ್ವೆ, 9ನೇ ತಿಂಗಳಲ್ಲಿ ಹುಟ್ಟುವಂಥ ಮಕ್ಕಳು ಬದುಕೊಂಡ್ಬಿಡತ್ವೆ, 8ನೇ ತಿಂಗಳಲ್ಲಿ ಹುಟ್ಟುವಂಥ ಮಕ್ಕಳು ಬದುಕೋದು ಸಖತ್ ಕಷ್ಟ ಅಂತ ಸುಮಾರು ಜನ ಹೇಳ್ತಾರೆ. ಇಲ್ಲ, ಇದು ತುಂಬ ಹಳೆ ಕಾಲದಲ್ಲಿ ಹೇಳ್ತಿರೋರು 8th month ಇಸ್ ವೆರಿ ರಿಸ್ಕಿ, ಮುಂಚೆ ಆದರೂ ಪರವಾಗಿಲ್ಲ, ಆಮೇಲೆ ಆದರೂ ಪರವಾಗಿಲ್ಲ ಅಂತ. ಮುಂಚೆ ಆದರೂ ಪರವಾಗಿಲ್ಲ ಬಿಕಾಸ್ ದೋಸ್ ಬೇಬೀಸ್ ವುಡ್ ಡೈ ಎನಿವೇಸ್, ಬಿಕಾಸ್ ದೆರ್ ವಾಸ್ ನೋ NICU, ದೆರ್ ವಾಸ್ ನೋ ಪ್ರೀಟರ್ಮ್ ಕೇರ್ ಅಲ್ವಾ. ಈಗ 800-900 1 kg ಬೇಬೀಸ್ ಡೆಲಿವರಿ ಆದ ತಕ್ಷಣ ನೀನು ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಕೇರ್ ಕೊಡಲಿಲ್ಲ ಅಂದರೆ ದೇ ಡೈ ಎನಿವೇಸ್. ಸೊ ದೇ ವುಡಂಟ್ ರಿಯಲಿ ಗಿವ್ ಇಂಪಾರ್ಟೆನ್ಸ್ ಟು ದಟ್ 7th month ಬೇಬೀಸ್. ಸೊ 8th month ದೇ ವರ್ ಫೋಕಸಿಂಗ್ ಬಿಕಾಸ್ ಅವರು ಬದುಕ್ತಾರೆ. ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಕೇರ್ ಕೊಡಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಹುಷಾರಾಗಿರಿ ಅಂತ. ಡಸಂಟ್ ಮೀನ್ ದಟ್ 7th month ಬೇಬೀಸ್ ಆರ್ ಬೆಟರ್ ಆರ್ ಸ್ಟ್ರಾಂಗರ್. ದೇ ವುಡ್ ಹ್ಯಾವ್ ಲೆಫ್ಟ್ ಹೋಪ್ಸ್ ಆನ್ ದ್ಯಾಟ್.
ಲಾಂಗ್ ಬ್ಯಾಕ್, ಡೆಕೇಡ್ಸ್ ಬ್ಯಾಕ್. ಓಕೆ ಓಕೆ. ಬಟ್ ಈಗ ನಾವು 800-900 ಗ್ರಾಮರಿಂದ 26 ವೀಕ್ಸ್ 28 ವೀಕ್ಸ್ ಇನ್ನೂ ಮಕ್ಕಳನ್ನ ಚೆನ್ನಾಗಿ ಮನೆಗೆ ಹೋಗಿರೋದು ನೋಡಿದ್ವಿ. ಕರೆಕ್ಟ್. ಆ್ಯಂಡ್ ಅತಿ ಕಡಿಮೆ ತೂಕದ ಮಗು ತುಂಬಾ ಮುಂಚೆ ಅಂದ್ರೆ ಒಂದು 20+ ವೀಕ್ಸ್ ಅಲ್ಲಿ ಹುಟ್ಟಿದಂತಹ ಮಕ್ಕಳು ಕೂಡ ಹೇಗೆ ಇವತ್ತಿನ ದಿನ ದೇ ಆರ್ ವೆರಿ ನಾರ್ಮಲ್ ಬೇಬೀಸ್ ಅಂತ ಪ್ರೀವಿಯಸ್ ಎಪಿಸೋಡ್ಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದೀವಿ. ಮ್ಯಾಮ್ ಆಲ್ಸೋ ನಮ್ಮ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಅಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಏನ್ ಮಾತಾಡಿದ್ವಿ. ಈ 7ನೇ ತಿಂಗಳು ಅಥವಾ 8ನೇ ತಿಂಗಳು ಹುಟ್ಟುವಂತಹ ಮಕ್ಕಳು ಏನೇ NICU ಇಟ್ರು, ವಾಟ್ ವಿಲ್ ಕಾಂಪನ್ಸೇಟ್ ದ ಅಮ್ನಿಯೋಟಿಕ್ ಫ್ಲೂಯಿಡ್? ಸಿ amniotic fluid it is not a whole thing. ಅಂದರೆ ಅದರಿಂದನೇ ಮಗು ಚೆನ್ನಾಗಾಗುತ್ತೆ ಅಂತ ಇಲ್ಲ. ಇಟ್ ಈಸ್ ಜಸ್ಟ್ ಅ ಫ್ಲೂಯಿಡ್ ಟು ಗಿವ್ ಇಟ್ ಕುಷನಿಂಗ್ ಎಫೆಕ್ಟ್ ಆ್ಯಂಡ್ ಟು ಶಾಕ್ ಅಬ್ಸಾರ್ಬರ್ ಥರ, ಪ್ಲಸ್ ಲಿಟ್ಲ್ ಬಿಟ್ ಆಫ್ ಇಮ್ಯುನಿಟಿ, ಪ್ರಿವೆಂಟ್ಸ್ ಇನ್ಫೆಕ್ಷನ್ ಆ್ಯಂಡ್ ಲಿಟ್ಲ್ ಬಿಟ್ ಆಫ್ ನ್ಯೂಟ್ರಿಯೆಂಟ್ಸ್. ಮಗುವಿಗೆ ತುಂಬ ಬೇಕಾಗಿರೋದು ಪ್ಲೆಸೆಂಟಾ ಇಸ್ ಅ ಆರ್ಗನ್. ಐ ಟೋಲ್ಡ್ ಯು ಇಟ್ ಇಸ್ ಅ ಇಂಟರ್ಫೇಸ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಬೇಬಿ. ಸೊ ಮದರಲ್ಲಿ ನೀವು ಅವ್ರೇನು ತಿನ್ನೋ ಆಹಾರ, ಆಕ್ಸಿಜನ್ನು, ಅವರು ತೊಗೊಂಡಿರೋ ಮಾತ್ರೆಗಳು, ಔಷಧಿಗಳು ಎಲ್ಲ ಕಂಟೆಂಟು ಪ್ಲೆಸೆಂಟಾ ಮೂಲಕ ಬೇಬಿಗೆ ಹೋಗುತ್ತೆ. ಸೊ ಆ ಪ್ಲೆಸೆಂಟಾ ಕೊಡೋವಂಥ ನ್ಯೂಟ್ರಿಷನ್ನ ನಾವು ಏನು ಮಗು ಆಚೆ ಬಂದ ತಕ್ಷಣ ಇಮಿಡಿಯೇಟಾಗಿ ಬ್ರೀತ್ ಮಾಡುತ್ತೆ, ತಾಯಿ ಹಾಲು ಕುಡಿದು ನಾರ್ಮಲ್ ಆಗಿ ಅದು ಮುಂದೆ ಜೀವನ ಮಾಡುತ್ತೆ. ಪ್ರೀಟರ್ಮ್ ಬೇಬೀಸ್ಗೆ ಅವ್ರು ಇಮಿಡಿಯೇಟಾಗಿ ಆಳ ಕೆಪಾಸಿಟಿ ಇರೋಲ್ಲ, ಲಂಗ್ಸ್ ಮೆಚೂರ್ ಆಗಿರೋಲ್ಲ, ಮತ್ತು ಅವರಿಗೆ ಹಾಲು ಕುಡಿಯೋಕ್ಕೆ ಶಕ್ತಿ ಇಲ್ಲದಿರೋ ಕಾರಣದಿಂದ NICU ಕೇರ್ ಬೇಕಾಗಿ. ಸೊ ವಿ ಆರ್ ರಿಪ್ಲೇಸಿಂಗ್ ದ ಪ್ಲೆಸೆಂಟಾ ಆರ್ ದ ರೋಲ್ ಆಫ್ ದ ಮದರ್. ಓಕೆ ಮ್ಯಾಮ್, ಇವಾಗ ಮದರ್ ಬಗ್ಗೆ ಮಾತಾಡ್ತಾ ಮದರ್ ಹೆಲ್ತ್ನ ಫಸ್ಟ್ ಹೈಲೈಟ್ ಮಾಡೋಣ. ಸೊ ಇವಾಗ 9 ಮಂತ್ಸ್ಗೂ ಮುಂಚೆ ಒಂದು ಪ್ರೀಟರ್ಮ್ ಲೇಬರ್ ಆ ತಾಯಿ ವೆನ್ ಶಿ ಹ್ಯಾಸ್ ಟು ಅಂಡರ್ಗೋ, ಅವಳಿಗೇನಾದರೂ ತೊಂದರೆಗಳಾಗುತ್ತಾ ಬಿಕಾಸ್ ಶಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ 9 ಮಂತ್ಸ್ ಅಥವಾ ಫುಲ್ ಟರ್ಮ್? ಅಲ್ಲ, ಹಂಗಲ್ಲ. ಆನ್ ದ ಕಾಂಟ್ರರಿ, ಅವಳಿಗೆ ಏನಾರ ತೊಂದರೆ ಆದ್ರೇ ಪ್ರೀಟರ್ಮ್ ಲೇಬರ್. ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್, there are around 10% of women who develop very high BP during pregnancy, high BP or high blood pressure. ಸೊ ಅವರಿಗೆ ಎಕ್ಲಾಮ್ಸಿ ಅಂತ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ, ಫಿಟ್ಸ್ ಬಂದ್ಬಿಡ್ತು ಅಂಥ ಟೈಮಲ್ಲಿ ಡೆಲಿವರಿ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾವೇ ಹೋಗಿ ಇಂಡ್ಯೂಸ್ ಮಾಡ್ತೀವಿ. ಸೊ ಅದರಿಂದ ಅವಳಿಗೆ ಎಕ್ಲಾಮ್ಸಿಯಿಂದ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಹೈ BP ಇಂದ ಪ್ರಾಬ್ಲಮ್ ಆಗ್ಬೋದು. ರಿಕರೆಂಟ್ ಇನ್ಫೆಕ್ಷನ್ಸ್, ತುಂಬ ಇನ್ಫೆಕ್ಷನ್ಸ್ ಆಗಿ ಅವಳಿಗೆ ಪ್ರಿಟರ್ಮ್ ಡೆಲಿವರಿ ಸ್ಟಾರ್ಟ್ ಆಗಿ ಮಗು ಆಗ್ಬಿಟ್ರೆ ಆ ಇನ್ಫೆಕ್ಷನಿಂದ ಪ್ರಾಬ್ಲಮ್ ಆಗ್ಬೋದು. ಆಸ್ ಸಚ್ ದ ಪ್ರಾಸೆಸ್ ಆಫ್ ಡೆಲಿವರಿ ಇನ್ 8th month or 7th month ಡಸ್ ನಾಟ್ ಚೇಂಜ್ ಇನ್ ದಿ ವುಮನ್. ಅವಳಿಗೇನು ಎಕ್ಸ್ಟ್ರಾ ರಿಸ್ಕ್ ಇರಲ್ಲ. ಎಮೋಷನಲ್ ಬರ್ಡನ್ ಇರುತ್ತೆ, ದೇ ವಿಲ್ ಬಿ ವೆರಿ ಡಿಪ್ರೆಸ್ಡ್ ಆ್ಯಂಡ್ ಆಂಕ್ಷಿಯಸ್. ಈ ಮಗುಗೆ ಏನಾಗೋದು ಏನು ಅನ್ನೋ ಥರ ಚಿಂತೆ ಇರುತ್ತೆ. ಸೊ ದಟ್ ಸಪೋರ್ಟ್ ದೇ ನೀಡ್ ರಾದರ್ ದ್ಯಾನ್ ದ ಫಿಸಿಕಲ್ ಪಾರ್ಟ್ ಆಫ್ ಇಟ್. ಸೊ ನಮ್ಮ ಹಂಡ್ರೆಡ್ಸ್ ಆಫ್ ಎಪಿಸೋಡ್ಸ್ ಹೆಲೋ ಡಾಕ್ಟ್ರಲ್ಲಿ ಏನು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಯಾಕೆ ಒಂದೊಂದು ಎಪಿಸೋಡು ಇಟ್ ಇಸ್ ಸೋ ಇನ್ಸೈಟ್ಫುಲ್ ಅಂದರೆ, ಪ್ರೀವಿಯಸ್ಲಿ ಇದ್ರ ಬಗ್ಗೆನೇ ಮಾತಾಡ್ತಾ ನೀವು ಒಂದು ಎಪಿಸೋಡಲ್ಲಿ ಹೇಳ್ತೀರಾ ದಟ್ ಈ ಥರದ ತಾಯಿಗಿರುವಂಥ ಯಾವುದೇ ಇಶ್ಯೂ, ಎಪಿಲಿಪ್ಸಿ ಅಂತಲೇ ತಗೊಳ್ಳೋಣ, ಅದಕ್ಕೆ ಸೊಲ್ಯೂಷನ್ನೇ ಚೈಲ್ಡ್ ಬರ್ತ್ ಅಂತ. ಆ್ಯಂಡ್ ಫಾರ್ ಅ ಲಾಟ್ ಆಫ್ ಇಶ್ಯೂಸ್ ಲೈಕ್ ದಿಸ್, ಸೊಲ್ಯೂಷನ್ನೇ ಚೈಲ್ಡ್ ಬರ್ತ್ ಆಗಿರೋದ್ರಿಂದ ಮೇ ಬಿ ದ ಮದರ್ ಗೆಟ್ಸ್ ಬೆಟರ್ ಅದಾದಮೇಲೆ ಮೋಸ್ಟ್ ಆಫ್ ದ ಕೇಸಲ್ಲಿ. ಆ್ಯಂಡ್ ಮಕ್ಕಳಿಗೆ ಏನೇನು ತೊಂದರೆಗಳಾಗಬಹುದು ಮ್ಯಾಮ್? ಸಿ, ಪ್ರೀಟರ್ಮ್ ಬೇಬೀಸ್ಗೆ ಒಂದು 34 to 37 ವೀಕ್ಸ್ ಇರೋಂಥ ಬೇಬೀಸು ಹೆಂಗೋ ಮ್ಯಾನೇಜ್ ಮಾಡ್ಕೊತಾರೆ. ಇನ್ ಫ್ಯೂ ಡೇಸ್ ಎಲ್ ಪಿಕಪ್ ಆ್ಯಂಡ್ ಎಲ್ ಬಿಕಮ್ ಆಲ್ ರೈಟ್. ಬಟ್ ಲೆಸ್ ದ್ಯಾನ್ 34 ವೀಕ್ಸ್ ಇರೋರಿಗೆ NICU ಕೇರ್ ಬೇಕಾಗುತ್ತೆ. ಮತ್ತು ಅದಕ್ಕೆ ಅವಳದೇ ಆದ ಚಾಲೆಂಜ್ ಇರುತ್ತೆ. ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ತಾಯಿಯ ಹೊಟ್ಟೆನಲ್ಲಿ ಏನು ಅವರು ಕಂಫರ್ಟಬಲ್ ಆಗಿ ವಾರ್ಮ್ ಆಗಿರ್ತಾರೆ, ಅವ್ರಿಗೆಲ್ಲ ಪ್ಯಾಸಿವ್ ಆಗಿ ಅವ್ರ ಕೂತಲ್ಲೇ ಎಲ್ಲನೂ ಆಹಾರ ಬರ್ತಾ ಇರುತ್ತೆ. ಇಲ್ಲಿ ದೇ ಹ್ಯಾವ್ ಟು ಸಕ್ ದ ಮಿಲ್ಕ್, ಅವ್ರಿಗೆ ಶಕ್ತಿ ಇರೋದಿಲ್ಲ. ಸೊ ಮತ್ತು ಜಾಂಡಿಸ್ ರಿಸ್ಕ್ ಇರುತ್ತೆ, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋ ರಿಸ್ಕ್ ಇರುತ್ತೆ. ಇವೆಲ್ಲದಕ್ಕೋಸ್ಕರ NICU ಕೇರ್ ಬೇಕಾಗುತ್ತೆ. ಈಗ ಪ್ರೀಟರ್ಮ್ ಲೇಬರ್ ಅಂತಿದ್ರೇನೆ ಜನರಲಿ ಏನಾಗುತ್ತೆ ಮ್ಯಾಮ್, ಈ ಥರ ಇರಬಹುದು ಅಂತಿದ್ದ ಹಾಗೆ ಪೀಪಲ್ ವಿಲ್ ಫಸ್ಟ್ ಎಂಡ್ ಟು ಗೂಗಲ್ ಮಾಡಿದಾಗ ಏನೇನು ಆಗಬಹುದು ಮಕ್ಕಳಿಗೆ ಅಂದರೆ ಒಂದಷ್ಟು ಟರ್ಮಿನಾಲಜೀಸ್ ಕ್ವಿಕ್ ಆಗಿ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡೋ ಹಾಗಿದ್ರೆ, ಸೆರೆಬ್ರಲ್ ಪ್ಯಾಲ್ಸಿ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಫಾರ್ ಪ್ರೀಟರ್ಮ್ ಬೇಬೀಸ್ ಏನೇನು ಬರಬಹುದು ಅಂದ್ರೆ ಇದು ಫಸ್ಟ್ ಪಾಪಪ್ ಆಗುತ್ತೆ. ವಾಟ್ ಇಸ್ ಇಟ್ ಮ್ಯಾಮ್? ಸೆರೆಬ್ರಲ್ ಪ್ಯಾಲ್ಸಿ ಅಂತಂದರೆ ಕೆಲವೊಂದು ಬ್ರೈನಿಗೆ ಆಕ್ಸಿಜನೇಷನ್ ಕಡಿಮೆ ಆಗಿ, ಇಲ್ಲ ಕೆಲವೊಂದು ಕ್ರೋಮೋಸೋಮಲ್ ಡಿಫೆಕ್ಟಿಂದ, ಇಲ್ಲ ಒಂದು ಮೆಟ್ರನಲ್ ಇನ್ಫೆಕ್ಷನ್ಸಿಂದ ಬ್ರೈನ್ ಸೆಲ್ಸ್ ಡೆವಲಪ್ ಆಗಲಿಲ್ಲ ಅಂತಂದರೆ ದಿಲ್ ಬಿ ಡಿಫಿಸಿಟ್ಸ್, ಪರ್ಮನೆಂಟ್ ಡಿಫಿಸಿಟ್ಸ್ ಇನ್ ದ ಬೇಬಿ. ಅಂದರೆ ಆ ಮಕ್ಳಿಗೆ ನಡೆಯೋಕ್ಕೆ ಕಷ್ಟ ಆಗ್ಬೋದು, ಮಾತಾಡೋಕ್ಕೆ ಕಷ್ಟ ಆಗ್ಬೋದು, ಲರ್ನಿಂಗ್ ಡಿಸಬಿಲಿಟೀಸ್ ಇರ್ಬೋದು. ಸೊ ಅದನ್ನ ಇಂಪ್ರೂವ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಅ ಪರ್ಮನೆಂಟ್ ಡ್ಯಾಮೇಜ್. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದ್ಯಾಟ್. ಒನ್ ಆಫ್ ದ ರೀಸನ್ಸ್ ಇಸ್ ಎಕ್ಸ್ಟ್ರೀಮ್ ಪ್ರಿಮೇಚೂರ್ ಬೇಬೀಸ್ ಇರುತ್ತೆ. ಅವ್ರಿಗೆ ಹುಟ್ಟಿದ ತಕ್ಷಣ ಆಕ್ಸಿಜನ್ ಬೇಕಾಗುತ್ತೆ. ಆಕ್ಸಿಜನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿ, ಆಯಿತಾ, ಫಾರ್ ಎವ್ರಿ ಒನ್ ಫಾರ್ ದಟ್ ಮ್ಯಾಟರ್. ಸೊ ಅದು ಹುಟ್ಟಿದ ತಕ್ಷಣ ಒಳ್ಳೆ ನ್ಯೂನೆಟಲ್ ಕೇರ್ ಸಿಗಲಿಲ್ಲ ಅಂದರೆ ಪ್ರೀಟರ್ಮ್ ಬೇಬೀಸ್ಗೆ ಸೆರೆಬ್ರಲ್ ಪ್ಯಾಲ್ಸಿ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಲರ್ನಿಂಗ್ ಡಿಸಬಿಲಿಟೀಸ್ ಇರಬಹುದು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಕೂಡ ಇರಬಹುದು. ಆಲ್ ದೀಸ್ ಆರ್ ರಿಲೇಟೆಡ್ ಟು ದ ಬ್ರೈನ್ ಹೆಲ್ತ್. ಐ ಥಿಂಕ್ ಡಾಕ್ಟರ್ ಪ್ರೀತ್ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಯಾವ ರೀತಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಇಫ್ ದೇ ಡು ನಾಟ್ ಗೆಟ್ ದ ಕೇರ್ ಅಂತ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಕನ್ವಲ್ಷನ್ಸ್ ಬರ್ಬೋದು, ಬ್ರೈನ್ ಬ್ಲೀಡ್ ಆಗ್ಬೋದು ಪ್ರೀಟರ್ಮ್ ಬೇಬೀಸ್ಗೆ. ಅದನ್ನೆಲ್ಲ ಅವ್ರು ಯಾವ ರೀತಿ ಪ್ರಿವೆಂಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಆಲ್ ದೀಸ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ದ ಪ್ರಾಬ್ಲಮ್ಸ್. ನಾವು ಅಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ದಟ್ ಅದನ್ನ ಟೆಸ್ಟ್ಗಂತ ತೆಗೆದಾಗ ಜಸ್ಟ್ ಇನ್ ಕೇಸ್ ಡೌನ್ ಸಿಂಡ್ರೋಮ್ ಇದೆಯಾ ಏನು ಇತ್ತು ಅದನ್ನ ರೂಲ್ ಔಟ್ ಮಾಡೋದಕ್ಕೆ 1% ಚಾನ್ಸಸ್ ಆಫ್ ಮಿಸ್ಕ್ಯಾರೇಜ್ ಇರಬಹುದು ಅಂತ. ಬಟ್ ಮ್ಯಾಮ್, ಇಟ್ಸ್ ಅ ಪರ್ಸನಲ್ ಕ್ವೆಶ್ಚನ್, ಲೈಕ್ ಆಸ್ ಅ ಡಾಕ್ಟರ್
ಆ 1% ಕೂಡ ನೀವು ಹೇಳಲೇಬೇಕಾಗತ್ತಲ್ವ? ಖಂಡಿತ ಹೇಳಬೇಕು. Though it is very rare. ನೋ ಎನಿ ಪ್ರೊಸೀಜರ್ ವಿ ನೀಡ್ ಟು ಎಜುಕೇಟ್ ದ ಕಪಲ್. ಅಂದರೆ ಅವ್ರು ಕೂಡಿಸ್ಕೊಂಡು ಏನಾಗಲ್ಲ ಇದು ತೆಗೆಸ್ಬಿಡಿ ಇದು ಮಾಡಿಬಿಡಿ ಅಂತ ಹೇಳೋಕ್ಕಲ್ಲ. ವಿ ನೀಡ್ ಟು ಗಿವ್ ದಮ್ ದ ಫ್ಯಾಕ್ಟ್ಸ್. ಈ ಥರ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀವಿ, ಕನ್ಸೆಂಟ್ ಫಾರ್ಮ್ ಇರುತ್ತೆ, ಈ ಥರ ಮಿಸ್ಕ್ಯಾರೇಜ್ ರಿಸ್ಕ್ ಇರುತ್ತೆ ಮತ್ತು ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಅಂತ ಹೇಳಿ ಬರೆದು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸೈನ್ ಹಾಕ್ಸಿನೇ ಮಾಡೋದು. ಓಕೆ ದೇ ನೀಡ್ ಟು ಬಿ ಇನ್ಫಾರ್ಮ್ಡ್. ಯಾ, ಸೊ ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಮೇ ಬಿ ಇನ್ನೂ ಸಾಕಷ್ಟು ಇನ್ಸೈಟ್ಸ್ ಸಿಗುತ್ತೆ. ಆ್ಯಂಡ್ ನಿಮ್ದೇನಾದರೂ ಡೌಟ್ಸ್ ಇದ್ದರೆ ಅಬೌಟ್ ಪ್ರೀಮೆಚ್ಯೂರ್ ಬೇಬೀಸ್ ಅಥವಾ ಪ್ರೀಮೆಚ್ಯೂರ್ ಬರ್ತ್ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಬಹುದು. ಆ್ಯಂಡ್ ವೇಟ್ ಫಾರ್ ಅವರ್ ಆನ್ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. Hello, doctor. Hello. Hello Doctor with Dr. Chandrika Anand.